ನಿಮಗೆ ಗೊತ್ತಾ ಲೈಫಲ್ಲಿ ಎಲ್ಲ ಸಮಸ್ಯೆಗಳ ಮೂಲ ಯಾವುದು ಅಂತ? ಸೆಲ್ಫ್ ಲವ್ ಇಲ್ಲದೆ ಇರೋದು. ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸದೇ ಇರೋದು. ಯಾವಾಗ ನೀವು ನಿಮ್ಮನ್ನ ವ್ಯಾಲ್ಯೂ ಮಾಡ್ಕೊಳ್ಳೋದಿಲ್ಲ, ರೆಸ್ಪೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಆಗ ಸಬ್ಕಾನ್ಶಿಯಸ್ಲಿ ಬೇರೆಯವರಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತೀರಾ. ಏನು ಅಂದ್ರೆ ನಾನು ವ್ಯಾಲ್ಯೂ ಅಥವಾ ರೆಸ್ಪೆಕ್ಟ್ಗೆ ನಾನು ಡಿಸರ್ವ್ ಅಲ್ಲ. ನನಗೆ ನೀವು ರೆಸ್ಪೆಕ್ಟ್ ಮಾಡಬೇಡಿ, ವ್ಯಾಲ್ಯೂ ಮಾಡಬೇಡಿ, ನನ್ನನ್ನ ಲವ್ ಮಾಡಬೇಡಿ ಅಂತ. ಸೊ ನಿಮ್ಮ ಲೈಫಲ್ಲೂ ಈ ಥರನೇ ಆಗ್ತಾ ಇದ್ರೆ ಇವತ್ತಿನ ಎಪಿಸೋಡು ನಿಮ್ಮ ಸೆಲ್ಫ್ ಲವ್ ಅನ್ನ ಜಾಸ್ತಿ ಮಾಡೋದಕ್ಕೆ, ಹಾಗೆಯೇ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಆಗ ನೋಡಿ ಇಡೀ ಪ್ರಪಂಚ ನಿಮ್ಮನ್ನ ಪ್ರೀತಿ ಮಾಡುತ್ತೆ, ರೆಸ್ಪೆಕ್ಟ್ ಮಾಡುತ್ತೆ, ಗೌರವದಿಂದ ನಡೆಸ್ಕೊಳ್ಳುತ್ತೆ. ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು, ಸ್ಕಿಪ್ ಮಾಡದೆ ನೋಡಿ. ಯಾಕೆಂದ್ರೆ ನಿಮ್ಮ ಬಗ್ಗೆ ನೀವೇ ಲವ್ ಮತ್ತೆ ರೆಸ್ಪೆಕ್ಟ್ ಅನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಇದರಿಂದ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಹೇಗೆ ನಾವು ನಮ್ಮ ಮೇಲಿನ ಸೆಲ್ಫ್ ಲವ್ ಅನ್ನ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು, ಹಾಗೆ ಅದರಿಂದ ಬೇರೆಯವರು ಕೂಡ ನಮ್ಮನ್ನ ಹೇಗೆ ಗೌರವವಾಗಿ ಕಾಣಬೇಕು ಅಂತ ನೋಡೋದಾದ್ರೆ, ಅದಕ್ಕೊಂದು ಪವರ್ಫುಲ್ ಟೆಕ್ನಿಕ್ ಇದೆ. ಅದು ಹೋಪನೋಪನೋ ಪ್ರೇಯರ್. ಎಲ್ಲಕ್ಕಿಂತ ಮೊದಲು ನಮಗೆ ಗೊತ್ತಿದೆ ಹೋಪನೋಪನೋ ಒಂದು ಹೀಲಿಂಗ್ ಸಿಸ್ಟಮ್ಮು. ಇದು ನಮ್ಮೊಳಗಿಂದ ಹೀಲಿಂಗ್ ಮಾಡಿಕೊಳ್ಳುವ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಡುತ್ತೆ. ಇದರ ಸೈಕಾಲಜಿ ತುಂಬಾ ಸಿಂಪಲ್ಲು. ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಿದೆ, ಏನು ನಿಮಗೆ ಟ್ರಿಗರ್ ಫೀಲ್ ಆಗ್ತಾ ಇದೆ, ಅದನ್ನ ನೀವೇ ಕ್ಲೀನಿಂಗ್ ಮಾಡ್ಕೋಬೇಕು, ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಇದು ಬೇರೆಯವರ ಜವಾಬ್ದಾರಿ ಅಲ್ಲ ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಟ್ರಿಗ್ಗರ್ ಮಾಡ್ತಾ ಇದ್ರೆ, ಅಥವಾ ಕೆಲವು ನಿಮ್ಮ ಹ್ಯಾಬಿಟ್ಸ್ ನಿಮ್ಮನ್ನ ಟ್ರಿಗ್ಗರ್ ಮಾಡ್ತಾ ಇದ್ರೆ, ಬಟ್ ಆ ಟ್ರಿಗರ್ಸು ನಿಮ್ಮೊಳಗೇನೆ ಆಗ್ತಾ ಇರುತ್ತೆ. ಆದ ಕಾರಣ ಎಲ್ಲಿವರೆಗೆ ನೀವು ಜವಾಬ್ದಾರಿಯನ್ನ ತಗೊಂಡು ಇನ್ನರ್ ಹೀಲಿಂಗ್ ಮಾಡ್ಕೊಳ್ಳೋದಿಲ್ವೋ, ನಿಮ್ಮ ಫೋಕಸ್ನ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ತಗೊಂಡು ಹೋಗಲ್ವೋ, ಬೇರೆಯವರ ಮೇಲೆ ನೀವು ಯಾವಾಗ ಡಿಪೆಂಡ್ ಆಗ್ತಿರೋ ಚೇಂಜ್ ಆಗಬೇಕು ಅಂತ, ಆವಾಗ ಲೈಫ್ ಲಾಂಗ್ ನೀವು ವೆಯ್ಟ್ ಮಾಡ್ತಾನೆ ಇರಬೇಕಾಗತ್ತೆ. ಚೇಂಜ್ ಮಾತ್ರ ಯಾವ ಕಾರಣಕ್ಕೂ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ. ಬಿಕಾಸ್ ಎಲ್ಲಿವರೆಗೂ ನಿಮ್ಮ ಥಾಟ್ಸಲ್ಲಿ, ನಿಮ್ಮ ಐಡಿಯಾಸಲ್ಲಿ, ನಿಮ್ಮ ಲೈಫಲ್ಲಿ, ನಿಮ್ಮ ಹ್ಯಾಬಿಟ್ಸಲ್ಲಿ, ನಿಮ್ಮ ಫೀಲಿಂಗ್ಸಲ್ಲಿ ಚೇಂಜಸ್ ಆಗಲ್ವೋ, ಹೊರಗಡೆಯಿಂದ ಯಾವ ಕಾರಣಕ್ಕೂ ಚೇಂಜಸ್ಸನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೋಪನೋಪನೋ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗೋದನ್ನು ಹೇಳ್ಕೊಡುತ್ತೆ. ಯಾವಾಗ ನಾವು ಏನಾದರೂ ನೆಗೆಟಿವ್ ಸಿಚುಯೇಷನ್ಸ್ ಅಥವಾ ಫೀಲಿಂಗ್ನ ನೋಟಿಸ್ ಮಾಡ್ತೀವೋ, ನಾವೇನು ಮಾಡ್ತೀವಿ, ಬೇರೆಯವರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ಇದರಿಂದ ಫೋಕಸ್ ಚೇಂಜ್ ಮಾಡಿ ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ನನ್ನೊಳಗೆ ಏನು ನಡೀತಾ ಇದೆ, ಆ ಕಾರಣದಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ, ಅಥವಾ ಯಾರೋ ನನಗೆ ಮತ್ತೆ ಮತ್ತೆ ಸಿಟ್ಟು ಬರಿಸ್ತಾ ಇದ್ದಾರೆ, ಮತ್ತೆ ಮತ್ತೆ ಯಾಕೆ ಡಿಸಪಾಯಿಂಟ್ಸ್ ಮಾಡ್ತಾ ಇದ್ದಾರೆ, ಈ ನಿರಾಶೆ, ಈ ಒಂದು ಸಿಟ್ಟಿನ ಮೇಲೆ ನಾನು ಹೋಪನೋಪನೋ ಮಾಡಬಲ್ಲೆ. ಹೇಗೆ ಅಂದರೆ, ಯಾವಾಗ ನೀವು ನೋಟಿಸ್ ಮಾಡ್ತಿರೋ ನೆಗೆಟಿವ್ ಫೀಲಿಂಗ್ಸ್ ಒಳಗೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೋ, ಆಗ ಶಾಂತವಾಗಿ ನಿಮ್ಮೊಟ್ಟಿಗೆ ನೀವು ಕುಳಿತುಕೋಬೇಕು. ರಿಫ್ಲೆಕ್ಟ್ ಮಾಡಿ, ನನ್ನೊಳಗೆ ಏನು ನಡೀತಾ ಇದೆ, ಓ ಈ ಥರ ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇದೆ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಲ್ವಾ ಅಂತ ನೀವು ನೋಟಿಸ್ ಮಾಡಬೇಕು. ಮೊದಲನೇ ಹೆಜ್ಜೆ ಅದು. ಯಾರೋ ಬಂದು ಲೈಫಲ್ಲಿ ನಿರಾಸೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ, ಇಲ್ಲ ಬೇಸರ ಮಾಡಿ ಹೋಗ್ತಾ ಇದ್ದಾರೆ, ಇಲ್ಲ ಸಿಟ್ಟನ್ನು ಬರೆಸಿ ಹೋಗ್ತಾ ಇದ್ದಾರೆ. ಸೊ ಇದೊಂದು ಪ್ಯಾಟರ್ನ್. ಈ ಪ್ಯಾಟರ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಷ್ಟು ವರುಷಗಳಿಂದ ತುಂಬಿರೋ ಮೆಮೊರೀಸಿಂದ ಬರ್ತಾ ಇರೋದು. ಇದನ್ನು ನಾವು ಸಂಚಿತ ಕರ್ಮ ಅಂತ ಹೇಳ್ತೀವಿ, ಪ್ರಾರಬ್ಧ ಕರ್ಮ ಅಂತಲೂ ಹೇಳ್ತೀವಿ. ಇದೆಲ್ಲ ಒಂದು ಎನರ್ಜಿ ರೂಪದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದೇ ಲೈಫಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ನಾವೇನು ಡೆಸ್ಟಿನಿ ಅಂತೀವೋ ಅದು ನಮ್ಮ ಲೈಫ್ನಲ್ಲಿ ಮೆಮೊರಿ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಈ ಡೆಸ್ಟಿನಿಯನ್ನು ಅಂದರೆ ನಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ಅದು ಪಾಸ್ಟ್ನ ಒಂದು ರಿಫ್ಲೆಕ್ಷನ್ ಆಗಿರುತ್ತೆ. ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದನ್ನು ಹೇಗೆ ಅಪ್ರೋಚ್ ಮಾಡಿದ್ವಿ, ಹೇಗೆ ಕಂಟ್ರೋಲ್ ಮಾಡಿದ್ವಿ, ಅದು ಡಿಪೆಂಡ್ ಆಗುತ್ತೆ ನಮ್ಮ ಲೈಫಲ್ಲಿ ಆ ಒಂದು ಇವೆಂಟ್ನ ಪ್ರಭಾವ ಹೇಗೆ ಆಗುತ್ತೆ ಈಗ ಅನ್ನೋದು. ಸೊ ಆ ಒಂದು ನೆಗೆಟಿವ್ ಫೀಲಿಂಗನ್ನು ನೋಟಿಸ್ ಮಾಡಿ ಇನ್ನರ್ ಕ್ಲೀನಿಂಗನ್ನು ಹೋಪನೋಪನೋಯಿಂದ ನಾವು ಸರಿ ಮಾಡ್ಕೋಬಹುದು. ಇದರಲ್ಲಿ 4 ಫ್ರೇಸಸ್ ಇದೆ, 4 ಮಂತ್ರ ಅಂತಲೂ ನೀವು ಹೇಳ್ಕೋಬಹುದು. ಅದು ಯಾವುದು ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಹೇಳ್ಕೊಳ್ಳಿ, ಐ ಆಮ್ ಸಾರಿ, ಈ ಫೀಲಿಂಗ್ ಎಲ್ಲಿಂದ ಯಾಕೆ ಬರ್ತಾ ಇದೆ ಅಂತ, ಬಟ್ ನಾನಿದನ್ನು ಹೊರಗೆ ಆಗ್ತಾ ಇದ್ದೀನಿ, ನಾವಿಬ್ಬರು ಸೇರಿ ಹೀಲ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಅಂದರೆ ಯಾರು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಾವು ಅಂದರೆ ನೀವು ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್.
ನೋಡಿದ್ರಾ? ಎರಡೂ ಒಂದೇ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮೊಳಗಿನ ಒಂದು ಭಾಗ ಇದು ಎಲ್ಲ ಪಾಸ್ಟ್ ಮೆಮೊರೀಸನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿರುತ್ತೆ. ಅದು ಪೇಯ್ನ್ ಆಗಿರಲಿ, ಅಡಿಕ್ಷನ್ ಆಗಿರಲಿ, ಬ್ಯಾಡ್ ಹ್ಯಾಬಿಟ್ಸ್ ಆಗಿರಲಿ, ಹಾಗೆಯೇ ಹೇಟ್ರೆಡ್ ಆಗಿರಲಿ, ಆಂಗ್ರಿ ಆಗಿರಲಿ, ಜೆಲಸ್ ಆಗಿರಲಿ, ಹೀಗೆ ಎಲ್ಲ ಹಳೆಯ ನೆಗೆಟಿವ್ ಪ್ಯಾಟರ್ನ್ಸು ನಾವು ಸಾಯೋವರೆಗೂ ಹಾಗೆ ಇದ್ದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಗುಗೆ ತಾಯಿ ಅಟೆನ್ಷನ್ ಕೊಡಲಿಲ್ಲ ಅಂದರೆ ಅದೇನು ಅಂದ್ಕೊಳ್ಳುತ್ತೆ, ನಾನು ಅಮ್ಮನಿಗೆ ಇಂಪಾರ್ಟೆಂಟ್ ಅಲ್ಲ, ವರ್ದಿ ಅಲ್ಲ, ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅಂದ್ಕೊಂಡ್ಬಿಡುತ್ತೆ. ಹಾಗೆಯೇ ಇಯರ್ಸ್ ಟುಗೆದರ್ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಕೂಡ ಎನ್ಕರೇಜ್ ಮಾಡಲಿಲ್ಲ ನಮಗೆ ನಮ್ಮ ಎಮೋಷನ್ಸನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ನಮ್ಮ ಫೀಲಿಂಗ್ಸನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಯಾವ ಎಜುಕೇಷನ್ನು ಸಿಕ್ಕಿಲ್ಲ ಇದ್ರ ಬಗ್ಗೆ. ನಮಗೆ ಬಾಲ್ಯದಿಂದ ಇಲ್ಲಿಯವರೆಗೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಎಜುಕೇಷನ್ನು, ನಮ್ಮ ಎಮೋಷನ್ಸು, ನಮ್ಮ ಫೀಲಿಂಗ್ಸನ್ನು ಹ್ಯಾಂಡಲ್ ಮಾಡುವಂಥ ಎಜುಕೇಷನ್ನು ನಮಗೆ ಯಾರಿಗೂ ಸಿಕ್ಕಿಲ್ಲ. ಆದರೆ ಈಗ ಅದಕ್ಕೆ ಒಂದು ರೆಮಿಡಿ ಇದೆ. ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಮಾತಾಡಬೇಕು. ಆದರೆ ಹೇಗೆ? ಇದನ್ನು ಹೋಪನೋಪನೋ ನಮಗೆ ಹೇಳ್ಕೊಡುತ್ತೆ. ಹಾಗಾದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನಾವು ಹೇಗೆ ಮಾತಾಡೋದು, ನಮ್ಮ ಎಮೋಷನ್ಸನ್ನು, ನಮ್ಮ ಒಂದು ಫೀಲಿಂಗ್ಸನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ನೀವು ಮೊದಲು ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೋಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿ, ಐ ಆಮ್ ಸಾರಿ, ನಿನಗೆ ಇಷ್ಟು ದಿನ ತುಂಬ ನೋವನ್ನು ಕೊಟ್ಟೆ, ಪ್ಲೀಸ್ ಫರ್ಗಿವ್ ಮೀ. ಅಷ್ಟೊಂದು ನೋವನ್ನು ಸಹಿಸ್ಕೊಂಡೆ, ಅದಕ್ಕೆ ಕಾರಣ ನಾನೇ. ಸೊ ನನ್ನನ್ನು ಕ್ಷಮಿಸಿ ಬಿಡು. ಥ್ಯಾಂಕ್ ಯು. ಅಷ್ಟೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಕೊಟ್ಟರು ಇನ್ನೂ ನನ್ನ ಜೊತೆ ಇರೋದಕ್ಕೆ, ಈ ಕ್ಷಣದವರೆಗೆ ನನ್ನ ಜೊತೆ ನಡೀತಾ ಬಂದಿರೋದಕ್ಕೆ ಥ್ಯಾಂಕ್ ಯು. ಐ ಲವ್ ಯು. ಏನೆಲ್ಲ ಜೀವನದಲ್ಲಿ ಆಗಿದ್ರೂ ನನಗೆ ಧೈರ್ಯ ತುಂಬಿ ನನ್ನ ಜೊತೆ ಇದ್ದು ನನ್ನನ್ನು ನೋಡಿಕೊಂಡೆ. ಸೊ ಐ ಲವ್ ಯು. ಇನ್ನು ಮುಂದೆ ನಿನಗೆ ನಾನು ಜಾಸ್ತಿ ನೋವು ಕೊಡದಂತೆ ನೋಡ್ಕೊಳ್ತೀನಿ. ನೆಗೆಟಿವ್ ಪ್ಯಾಟ್ರನ್ ಚೇಂಜ್ ಮಾಡ್ಕೊಳ್ತೀನಿ. ಪಾಸಿಟಿವಿಟಿನ ಬೆಳೆಸ್ಕೊಳ್ತೀನಿ. ಈಗ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ನಿಮಗೆ ಪಶ್ಚಾತ್ತಾಪ ಆಗಿದೆ, ಮತ್ತೆ ಈಗ ಇವರು ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆ ಮಗು ಹೇಗೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇತ್ತಲ್ವಾ, ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನು ನೀವು ಪ್ರೀತಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿತ್ತು ಇಷ್ಟು ದಿನ. ಈಗ ನೀವು ಐ ಲವ್ ಯು ಅಂತ ಹೇಳಿದಾಗ ಅದಕ್ಕೆ ಗೊತ್ತಾಗುತ್ತೆ, ನನ್ನನ್ನು ಇವರು ಪ್ರೀತಿಸ್ತಾ ಇದ್ದಾರೆ, ನನ್ನ ಹತ್ರ ಸಾರಿ ಕೇಳಿದ್ದಾರೆ, ನನಗೆ ಅವರು ಫರ್ಗ್ಯೂವ್ ಮಾಡಿ ಅಂತ ಕೇಳಿದ್ದಾರೆ, ಐ ಲವ್ ಯು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವರಿಗೆ ಇನ್ನು ಮುಂದೆ ನೆಗೆಟಿವ್ ರಿಫ್ಲೆಕ್ಷನನ್ನು ಕೊಡಬಾರ್ದು. ಹಾಗಾಗಿ ಆ ಮಗುನ ನಾವು ಹೇಗೆ ನೆಗ್ಲೆಕ್ಟ್ ಮಾಡಿದ್ವಿ, ಅದು ಹೇಗೆ ದಾರಿ ತಪ್ಪಿರೋ ಮಗು ಹಾಗೆ ಏನೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇತ್ತು, ಬಟ್ ಈಗ ನೀವು ಇದೆಲ್ಲ ಹೇಳಿದಾಗ ಈ ಒಂದು ಸಬ್ಕಾನ್ಷಿಯಸ್ ಅನ್ನೋ ಮಗುಗೆ ಖುಷಿ ಆಗುತ್ತೆ. ಓ, ನನಗೆ ಪ್ರಿಫರೆನ್ಸ್ ಸಿಗ್ತಾ ಇದೆ, ಲವ್ ಸಿಗ್ತಾ ಇದೆ ಅಂತ ನಿಮ್ಮ ಏನು ನೆಗೆಟಿವ್ ಪ್ಯಾಟ್ರನ್ ಇದೆ ಅದು ನಿಧಾನಕ್ಕೆ ಚೇಂಜ್ ಮಾಡ್ತಾ ಬರುತ್ತೆ. ಈ ಹೋಪನೋಪನೋ ಪ್ರೇಯರನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಜಸ್ಟ್ 5 ನಿಮಿಷ ಸಾಕು. ನಿಮ್ಮ ನೆಗೆಟಿವ್ ಪ್ಯಾಟ್ರನ್ ಏನಿದೆ ಅದು ಪಾಸಿಟಿವ್ ಪ್ಯಾಟ್ರನ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಅದರ ಕಡೆ ಪಾಸಿಟಿವ್ ವರ್ಕನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಡೈಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ, ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿ, ಐ ಆಮ್ ಸಾರಿ, ನಿನಗೆ ಇಷ್ಟು ದಿನ ತುಂಬ ನೋವನ್ನು ಕೊಟ್ಟಿದ್ದಕ್ಕೆ, ಪ್ಲೀಸ್ ಫರ್ಗಿವ್ ಮೀ. ಅಷ್ಟೊಂದು ನೋವನ್ನು ಸಹಿಸ್ಕೊಂಡು ನನ್ನ ಜೊತೆ ಇದ್ದದ್ದಕ್ಕೆ ಥ್ಯಾಂಕ್ ಯು. ಅಷ್ಟೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಕೊಟ್ಟರು ನನ್ನ ಜೊತೆ ಇವತ್ತಿನ ತನಕ ನೀನು ನನ್ನ ಕೈ ಹಿಡಿದು ನಡೆಸಿದ್ದಕ್ಕೆ ಐ ಲವ್ ಯು. ಏನೆಲ್ಲ ಜೀವನದಲ್ಲಿ ಆಗಿದ್ರೂ ನನಗೆ ಧೈರ್ಯವನ್ನು ತುಂಬಿ ನನ್ನ ಜೊತೆ ಇದ್ದು ನನ್ನನ್ನು ನೋಡಿಕೊಂಡೆ. ಸೊ ಐ ಲವ್ ಯು. ಇನ್ನು ಮುಂದೆ ನಾನು ನಿನಗೆ ಜಾಸ್ತಿ ನೋವನ್ನು ಕೊಡದಂತೆ ನೋಡಿಕೊಳ್ತೇನೆ. ಇದನ್ನು ಹೇಳ್ತಾ ಬಂದರೆ ಖಂಡಿತ ನಿಮ್ಮ ಇನ್ನರ್ ಚೈಲ್ಡ್ ಏನಿದೆ ಅದು ಹೀಲ್ ಆಗ್ತಾ ಬರುತ್ತೆ. ನಿಮ್ಮ ಪ್ರೆಸೆಂಟ್ ಹೀಲ್ ಆಗುತ್ತೆ, ನಿಮ್ಮ ಫ್ಯೂಚರು ಬ್ರೈಟ್ ಆಗುತ್ತೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.